ನೋಡಿ, ಮೂರು ಭಾವಗಳು. ದಾನವ ಭಾವ ಅದು ಹೇಗಿರ್ತದೆ? ಎಲ್ಲರಲ್ಲೂ ಹಾಗೆ, ಎಲ್ಲರಲ್ಲೂ ವೈರ, ದ್ವೇಷ, ಸಂಶಯ. ಯಾರೂ ಒಳ್ಳೆಯವರಲ್ಲ ಪ್ರಪಂಚದಲ್ಲಿ. ದಾನವ ಭಾವ ಇದು. ದುರ್ಯೋಧನನಿಗೆ ಜಗತ್ತಿನಲ್ಲಿ ಯಾರೂ ಒಳ್ಳೆಯವರಾಗಿ ಕಾಣಲೇ ಇಲ್ವಂತೆ. ಧರ್ಮರಾಜನಿಗೆ ಯಾರೂ ಕೆಟ್ಟವರು ಕಾಣಲೇ ಇಲ್ವಂತೆ. ಇಷ್ಟೇ. ದುರ್ಯೋಧನ ಕೇಳ್ತಾನೆ ಭೀಷ್ಮರಲ್ಲಿ, ಯಾಕೆ ಜನ ಧರ್ಮರಾಜನನ್ನು ಪ್ರೀತಿಸ್ತಾರೆ, ನನ್ನನ್ನು ಯಾಕೆ ಪ್ರೀತಿಸೋದಿಲ್ಲ? ಅದಕ್ಕೆ ಭೀಷ್ಮರು ಒಂದೇ ಮಾತು ಹೇಳಿದ್ರು ದುರ್ಯೋಧನನಿಗೆ, ಹೋಗು, ಒಂದು ಸುತ್ತಿ ಬಾ ಊರನ್ನು, ಒಳ್ಳೆಯವರು ಪಟ್ಟಿ ಮಾಡ್ಕೊಂಡು ತರಬೇಕು ನನಗೆ, ಒಳ್ಳೆಯವರೆಷ್ಟು ಯಾರು ಅಂತ. ಧರ್ಮರಾಜನಿಗೂ ಅಪ್ಪಣೆ ಆಯ್ತು ಹಾಗೆ, ನೀನು ಊರು ಸುತ್ತಿ ಬಾ, ಕೆಟ್ಟವರ ಪಟ್ಟಿ ತರಬೇಕು ನನಗೆ. ಎರಡು ಪಟ್ಟಿಯೂ ಶೂನ್ಯವಾಗಿತ್ತಂತೆ. ದುರ್ಯೋಧನನ ಪಟ್ಟಿಯಲ್ಲಿ ಒಳ್ಳೆಯವರೇ ಇಲ್ಲ. ಯಾರನ್ನ ಕಂಡರೂ ಎಲ್ಲ ಸರಿ, ಆದ್ರೆ ಇದೊಂದು ಕೆಟ್ಟ ಗುಣ ಇದೆ, ಇದೊಂದು ಕೆಟ್ಟ ಬುದ್ಧಿ ಇದೆ ಅನ್ನಿಸೋದು ಅವನಿಗೆ. ಯಾಕಂದ್ರೆ ಅವನ ಕಣ್ಣಲ್ಲೇ ಕೆಟ್ಟತನ ಇದೆ. ನಾವು ಯಾವಾಗಲೂ ಉದಾಹರಣೆ ಕೊಡ್ತೇವೆ. ಪೀನಸವೆಂಬ ಕಾಯಿಲೆ ಅದು ಬಂದರೆ ಅವನಿಗೆ ಎಲ್ಲೆಲ್ಲೂ ದುರ್ವಾಸನೆ, ದುರ್ಗಂಧವೇ ಬರ್ತದಂತೆ. ಎಲ್ಲಿ ಹೋದರೂ ದುರ್ಗಂಧ. ಏನಿಲ್ಲಿ ಅಂತ, ಏನೋ ಸತ್ತಿರ್ಬೇಕು ಅಂತ ಹುಡುಕಿ ನೋಡುವಾಗ ಆಗ್ತದೆ, ವಾಸ್ತವವಾಗಿ ಎಲ್ಲೂ ಹೊರಗಡೆ ದುರ್ಗಂಧ ಇಲ್ಲ, ಮೂಗಿನೆಲ್ಲ ಸಮಸ್ಯೆ ಇದೆ ಅಂತ, ಮೂಗಿ ಹಾಳಾಗಿದೆ ಅಂತ. ಹಾಗೆ ದುರ್ಯೋಧನನ ಕಣ್ಣು ಕೆಟ್ಟಿದ್ರಿಂದ ಅವನಿಗೆ ಯಾರೂ ಒಳ್ಳೆಯವರು ಕಾಣಲಿಲ್ಲ, ಎಲ್ಲರೂ ಕೆಟ್ಟವರಾಗಿ ಕಂಡ್ರು. ಧರ್ಮರಾಜನಿಗೆ ಅವನ ಪಟ್ಟಿಯಲ್ಲಿ ಕೆಟ್ಟವರು ಸಿಗಲೇ ಇಲ್ಲ. ಯಾಕೆಂದ್ರೆ ಅಷ್ಟು ಶುದ್ಧವಾದ ಕಣ್ಣು, ಅದು ಅಷ್ಟು ದಿವ್ಯತೆ ಇರ್ತಕ್ಕಂಥ ಕಣ್ಣು, ಪ್ರೀತಿ ತುಂಬಿರ್ತಕ್ಕಂಥ ಕಣ್ಣು. ಯಾರು ನೋಡಿದ್ರು, ಎಂತಹ ಕೆಟ್ಟವರು ನೋಡಿದ್ರು, ಇವನಲ್ಲಿ ಇದೊಂದು ಒಳ್ಳೆ ಗುಣ ಇದೆ, ಬೇರೆ ಕೆಟ್ಟದ್ದು ಯಾರು ಇರ್ಬೋದು, ಅದು ಈ ಒಳ್ಳೇದಿದೆ, ಇದನ್ನ ನೋಡಿ ಧರ್ಮರಾಜ ಇದೊಂದು. ಹಾಗಾಗಿ ದಾನವನಾಗಲಿಕ್ಕೆ ಬೇರೆ ಏನೂ ಬೇಕಾಗಿಲ್ಲ. ನೀವು ದಾನವರೋ ಮಾನವರೋ ಅಥವಾ ನೀವು ಯಾರು ಅಂತ ನಿರ್ಣಯ ಮಾಡ್ಕೊಳ್ಳಿಕ್ಕೆ ಬೇರೆ ಏನೂ ಬೇಕಾಗಿಲ್ಲ. ನಿಮ್ಮ ಕಣ್ಣಿಗೆ ಪ್ರಪಂಚವೇ ಕಾಣ್ತಾ ಇದೆ. ಎಲ್ಲೆಲ್ಲೂ ಹಾಗೆ, ಎಲ್ಲೆಲ್ಲೂ ವೈರ, ಸಂಶಯ, ಕೆಡುಕು, ಪಾಪ ಕಾಣ್ತಾ ಇದ್ರೆ ನೀವು ದಾನವರೇ ಸರಿ. ದಾನವ ಭಾವ ಅದು. ಇನ್ನು ಮಾನವ ಭಾವ ಅದು ಹೇಗೆ? ಅದು ಹೀಗೂ ಅಲ್ಲ ಹಾಗೂ ಅಲ್ಲ, ಹೀಗೂ ಹೋದು ಹಾಗೂ ಹೋದು. ಕೆಲವರಲ್ಲಿ ಮೈತ್ರಿ, ಕೆಲವರಲ್ಲಿ ದ್ವೇಷ. ಕೆಲವರು ಒಳ್ಳೆಯವರಾಗಿ ಕಾಣ್ತಾರೆ, ಕೆಲವರು ಕೆಟ್ಟವರಾಗಿ ಕಾಣ್ತಾರೆ. ಎಲ್ಲರೂ ಒಳ್ಳೆಯವರಲ್ಲ, ಎಲ್ಲರೂ ಕೆಟ್ಟವರಲ್ಲ. ಮಾನವ ಭಾವ ಮಿಶ್ರ ಇದು. ಮಾನವ ಅಂದ್ರೆ ಹೇಗೆ? ಪಾಪ ಪುಣ್ಯಗಳ ಮಿಶ್ರಣ ಮಾನವ ಅಂದ್ರೆ. ಬರೇ ಪುಣ್ಯವಿದ್ರೆ ದೇವತೆ ಅವನು, ಬರೇ ಪಾಪವಿದ್ರೆ ದಾನವನವನು. ಎರಡು ಸೇರಿದ್ರೆ ಮನುಷ್ಯ. ಪುಣ್ಯೇನ ಪುಣ್ಯಂ ಲೋಕಂ ನಯತಿ, ಪಾಪೇನ ಪಾಪಂ ಉಭಾಭ್ಯಾಂ ಮನುಷ್ಯ ಲೋಕಂ. ಮಿಶ್ರಣ ಇದು. ದೇವಾಂಶ ಪಶ್ವಂಶಗಳೆರಡು ಬೆರೆಸಿದಾಗಲೇ ಮನುಷ್ಯನಾದ ಅಂತ ಕಗ್ಗದ ಕವಿಯು ಕೂಡ ವರ್ಣನೆ ಮಾಡಿದ್ದಾರೆ.